ನಾವು ಮಾತಾಡಿಕೊಂಡ ವಿಷಯ ನಿನಗೆ ಗೊತ್ತಾಗಿದೆಯಲ್ಲ, ಈ ಕುರಿತಾಗಿ ನಿನ್ನ ಅಭಿಪ್ರಾಯವನ್ನು ತಿಳಿಸ್ತೀಯ? ಮಗನೇ ಸರಿಯಾಗಿ ಹೇಳ್ಬೇಕಲ್ಲ. ಲಾಲಿಸಿ ಕೇಳೆನ್ನ ಮಾತ ಲಾಲಿಸಿ ಕೇಳೆನ್ನ ಮಾತ ಲಾಲಿಸಿ ಕೇಳೆನ್ನ ಮಾತ ಸುರಪಾಲಕ ತನುಜ ವಿಖ್ಯಾತ ಸುರಪಾಲಕ ತನುಜ ವಿಖ್ಯಾತ ಲೀಲೆಯಿಂದಲೇ ಧನಪಾಲನ ಕುವರನ ಲೀಲೆಯಿಂದಲೇ ಧನಪಾಲನ ಕುವರನ ಪಾಲಿಸಿ ಖ್ಯಾತಿಯ ತಾಳು ಮೂಲೋಕದಿ ಪಾಲಿಸಿ ಖ್ಯಾತಿಯ ತಾಳು ಮೂಲೋಕದಿ ಲಾಲಿಸಿ ಕೇಳೆನ್ನ ಮಾತ ಸುರಪಾಲಕ ತನುಜ ವಿಖ್ಯಾತ ಲಾಲಿಸಿ ಕೇಳೆನ್ನ ಮಾತ. ಅಪ್ಪ, ನನ್ನ ಮಾತನ್ನು ಅವತರಿಸು. ಸುರಪಾಲ ಸುತ ತಾವು ಕುಬೇರನ ಪುತ್ರನಿಗೆ ಪ್ರಾಣದಾನವನ್ನು ನೀಡಿದ್ದೀರಿ. ಆಡಿದ ಮಾತನ್ನು ಉಳಿಸಿಕೊಂಡು ಜಾತಿ ಗಳಿಸಬೇಕಾದದ್ದು ನಿಮ್ಮ ಕರ್ತವ್ಯ. ಒಂದು ವೇಳೆ ಬಿಟ್ಟು ಕೊಟ್ಟರೆ ಏನಾಗ್ತದೆ ಮಗನೇ? ಕರುಣಿಸಿ ಗಾಯನ ಕಾಯದಿರೆ ತಯತ್ತ ಧೀಂ ತತ್ತಿನ ತಯತ್ತ ಧೀಂ ತತ್ತಿನ ತಾ ಧೀಂ ತಾ ತೈ ತಾ ಧೀಂ ತ್ರಿಗೃತ ಕರುಣಿಸಿ ಗಾಯನ ಕಾಯದಿರ ಕರುಣಿಸಿ ಗಾಯನ ಕಾಯದಿರ ಮುಂದೆ ಬರುವುದೈ ಅಪಕೀರ್ತಿ ಬೇರೆ ಮುಂದೆ ಬರುವುದೈ ಅಪಕೀರ್ತಿ ಬೇರೆ ಹರಿಯೋಳಾದರು
ವಿಖ್ಯಾತ. ಅಪ್ಪ, ನಳ ಕುರು ಪುರು ಬಲತಾದಿಗಳು ಉದಯಿಸಿದ ಶ್ರೇಷ್ಠವಾದ ಚಂದ್ರವಂಶ ನಮ್ಮದು. ಕರುಣೆ ತೋರಿ ಗಯನನ್ನು ಉಳಿಸಿಕೊಂಡು ರಕ್ಷಿಸದಿದ್ದರೆ ನಿಮಗೊಂದೇ ಅಪಕೀರ್ತಿ ತಗಲುವುದಲ್ಲ, ನಮ್ಮ ವಂಶಕ್ಕೆ ಅಪಕೀರ್ತಿ ಬರುವುದು. ಅಷ್ಟೇ ಅಲ್ಲ, ನಾಳೆ ಜನ ನನ್ನನ್ನು ನಿಂದಿಸುತ್ತಾರೆ. ಆಡಿದ ಮಾತನ್ನು ಉಳಿಸಿಕೊಳ್ಳಲಾಗದ ಹೇಡಿಯ ಮಗ ಈತ ಎಂದು. ಅದಕ್ಕಾಗಿ ಹರಿಯಲ್ಲಿ ವೈರವಾದರೂ ಸರಿ, ನೀವು ಗಯನನ್ನು ರಕ್ಷಿಸಬೇಕು. ಆಗ ನಿಮ್ಮ ಕೀರ್ತಿಯ ಕಿರೀಟಕ್ಕೆ ಇನ್ನೊಂದು ಗರಿ ಬಂದ ಹಾಗೆ. ಓಹೋ, ಅಲ್ಲಿಗೆ ಮುಗಿಯುವುದಿಲ್ಲ. ಸಿಟ್ಟುಕೊಂಡ ನಿಮ್ಮ ಮಾವ ಕೃಷ್ಣ ಮಾವ ಯುದ್ಧಕ್ಕೆ ಬರ್ತಾನೆ, ಗೊತ್ತುಂಟೇನ? ಕಳ್ಳನನ್ನು ತರಿದ ಗರ್ವವು ಅನುವರದ ಮಧ್ಯದಲ್ಲಿ ಇರಿಸುವ. ನಡೆಗರಿಗೆ ಆಖ್ಯಾನ ನುಡಿದನೆಂದು. ಏನು? ಆ ಕೃಷ್ಣ ಬರುತ್ತಾನೆ? ಬರಲಿ, ಅವನಿಗೊಂದು ಅಹಂಕಾರವಿದೆ. ಕಳ್ಳರನ್ನೆಲ್ಲ ಕೊಂದನೆಂಬ ಬಿರುದು ನನಗಿದೆ ಎಂಬ ಗರ್ವ. ನಾನದನ್ನು ನಿಲ್ಲಿಸುತ್ತೇನೆ. ನನ್ನ ಮಾವ, ಅವನ ಮಾವ ಕಂಸನನ್ನು ಕೊಂದು ಕಂಸಾಂತಕ ಎಂಬ ಬಿರುದನ್ನು ಪಡೆದರೆ, ನಾನು ಕೃಷ್ಣನನ್ನು ಕೊಂದು ಕೃಷ್ಣಾಂತಕ ಎಂಬ ಬಿರುದನ್ನು ಶಹಬಾಸ್. ಏನ್ ಶಹಬಾಸ್, ಅಲ್ಲಿಗೆ ಮುಗಿಯುವುದಿಲ್ಲ. ನಿನ್ನ ದೊಡ್ಡ ಮಾವ ಬರ್ತಾನೆ, ಹಲಾಯುಧ ಹಿಡ್ಕೊಂಡು, ಗೊತ್ತುಂಟಾ? ಅಂತ ಕೋಟೆ ಆನು ತಿನ್ನ ತಿನ್ನ ತಿನ್ನ. ಹೊಂದಗೊಡಲು ಇಲ್ಲಿಂದ ನಾಳೆ ಒಂದು ದಿನದ ಗೋವಿಂದ, ನಾಳೆ ಒಂದು ದಿನದ ಗೋವಿಂದ. ಹೊಂದಗೊಡಲು ಇಲ್ಲಿಂದ ನಾಳೆ ಒಂದು ದಿನದ ಗೋವಿಂದ. ಒಂದೊಮ್ಮೆ ದೊಡ್ಡ ಮಾವ ಬಂದರೆ ಕೈಯಲ್ಲಿ ಹಲಾಯುಧ ಹಿಡಿದು ಬರುತ್ತಾನೆ. ಆಗ ಈ ಕಾಮ್ಯ ಕಾವನದಲ್ಲಿ ಹೂಳುವ ಕೆಲಸ ಮಾಡಿಸೋಣ. ಊಡುವ ಕೆಲಸ ಮಾಡ್ತೀನಿ. ನಿನಗೆ ಮಾವನಿಗೆ ಇಷ್ಟು ದಿವಸ ಊಟ ಮಾಡಿದ್ ನೆನಪಿಲ್ಲ ಅಲ್ವಾ ನಿನಗೆ?